ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಬಿಗ್ ಬ್ಯಾಶ್ ಪಂದ್ಯದಲ್ಲಿ ಥ್ರಿಲ್ಲರ್ ಆಗಿತ್ತು ಅಂತಲೇ ಹೇಳ್ಬೋದು. ನಿನ್ನೆ ನಡೆದ ಮೆಲ್ಬೋರ್ನ್ ರೆನಿಗಾರ್ಡ್ಸ್ ಮತ್ತು ಹೊಬಾರ್ಟ್ ಹರಿಕೇನ್ಸ್ ಪಂದ್ಯದಲ್ಲಿ ಥ್ರಿಲ್ಲರ್ ಪಂದ್ಯಕ್ಕೆ ಸಾಕ್ಷಿ ಆಯಿತು ಮ್ಯಾಚು. ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ. ನಿನ್ನೆ ಟಾಸ್ ಗೆದ್ದು ನಿನ್ನೆ ಮೆಲ್ಬೋರ್ನ್ ರೆನಿಗಾರ್ಡ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಬ್ಯಾಟಿಂಗ್ ಮಾಡಿದ ಮೆಲ್ಬೋರ್ನ್ ರೆನಿಗಾರ್ಡ್ಸ್ ಆರಂಭಿಕ ಆಘಾತ ಅನುಭವಿಸ್ತಾರೆ. ಯಾಕಂದರೆ ಆರಂಭಿಕರಾಗಿ ಬಂದ ಜೋಶ್ ಬ್ರೌನ್, ಮಾರ್ಕಸ್ ಹ್ಯಾರಿಸ್ ಬೇಗ ಔಟ್ ಆಗ್ತಾರೆ. ಅದಾದ ಬಳಿಕ ಬಂದ ಫ್ರೇಸರ್ ಮೆಕ್ಗರ್ ಕೂಡ ರನ್ಔಟ್ ಆಗ್ತಾರೆ. ಇದರೊಂದಿಗೆ 23ಕ್ಕೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ತಂಡ. ಈ ತಂಡಕ್ಕೆ ಜಾಕೋಬ್ ಬೆಥೆಲ್ ಮತ್ತು ಸೀಫರ್ಟ್ ಆಸರೆ ಆಗ್ತಾರೆ. ಒಂದು ಕಡೆ ಜಾಕೋಬ್ ಬೆಥೆಲ್ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾಯಿದ್ರೆ, ಇನ್ನೊಂದು ಕಡೆ ಸೀಫರ್ಟ್ ಕೂಡ ಅವ್ರಿಗೆ ಸಾಥ್ ಕೊಡ್ತಾಯಿದ್ರು. ಈ ಜೊತೆ ಆಟ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ. ಸೀಫರ್ಟ್ ಅವರು ಔಟ್ ಆಗ್ತಾರೆ ಬೇಗ. ಇದರೊಂದಿಗೆ 69ಕ್ಕೆ 4 ವಿಕೆಟನ್ನು ಕಳೆದುಕೊಳ್ತಾರೆ. ಸೊ ಒಂದು ಕಡೆ ವಿಕೆಟ್ ಬೀಳ್ತಾಯಿದ್ರು, ಜಾಕೋಬ್ ಬೆಥೆಲ್ ಅವರು ತಮ್ಮ ಆಟವನ್ನು ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು. ಅಗ್ರೆಸಿವ್ ಬ್ಯಾಟಿಂಗನ್ನು ಆಡ್ತಾರೆ. 8 ಬೌಂಡ್ರಿ ಹಾಗೂ 4 ಸಿಕ್ಸರ್ ಸಹಿತ 87 ರನ್ಗಳನ್ನು ಗಳಿಸ್ತಾರೆ. ಇದರೊಂದಿಗೆ ಮೆಲ್ಬೋರ್ನ್ ರೆನಿಗಾರ್ಡ್ಸ್ ತಂಡ 154 ರನ್ ಗಳಿಸುವಲ್ಲಿ ಸಾಧ್ಯವಾಗುತ್ತೆ. ಸೊ 155 ರನ್ಗಳ ಗುರಿಯನ್ನು ಬೆನ್ನತ್ತಿದ ತಂಡಕ್ಕೆ ಹೊಬಾರ್ಟ್ ತಂಡಕ್ಕೂ ಕೂಡ ಆಘಾತ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಸೊ 63ಕ್ಕೆ 4 ವಿಕೆಟ್ ಕಳೆದುಕೊಳ್ತಾರೆ. ಇವರು ಕೂಡ ಸಂಕಷ್ಟದಲ್ಲಿ ಸಿಲುಕಿರ್ತಾರೆ. ಸೊ ಈ ತಂಡಕ್ಕೆ ಮ್ಯಾಥ್ಯೂ ವೇಡ್, ಟಿಮ್ ಡೇವಿಡ್ ಕೊನೆಯಲ್ಲಿ ಆಸರೆ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಮ್ಯಾಥ್ಯೂ ವೇಡ್ 23 ಬಾಲ್ನಲ್ಲಿ 36 ರನ್ ಹೊಡೆದ್ರೆ, ಟಿಮ್ ಡೇವಿಡ್ 15 ಬಾಲ್ನಲ್ಲಿ 24 ರನ್ಗಳನ್ನು ಹೊಡೆದಿದ್ದಾರೆ. ಇದರೊಂದಿಗೆ ಕೊನೆಯ ಓವರ್ನಲ್ಲಿ ಮ್ಯಾಚನ್ನು ಮುಗಿಸ್ತಾರೆ. ಇನ್ನು 2 ಬಾಲ್ ಇರಬೇಕಾದರೆ ಮ್ಯಾಚನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಜಾಕೋಬ್ ಬೆಥೆಲ್ ಬೌಲಿಂಗಲ್ಲೂ ಕೂಡ 2 ವಿಕೆಟನ್ನು ತೆಗಿತಾರೆ. RCBಗೆ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಕೋಬ್ ಬೆಥೆಲ್ ಅವರು ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಈ ಮ್ಯಾಚ್ನಲ್ಲಿ. ಮ್ಯಾಚ್ ಸೋತಿದ್ರೂ ಸಹ ಅವರು ಒನ್ ಮ್ಯಾನ್ ಆರ್ಮಿ ಥರ ಆಡಿದ್ದಾರೆ. ಸೊ ಒಂದು ಇಂಟ್ರೆಸ್ಟಿಂಗ್ ಪಂದ್ಯ ಕೊನೆಗೂ ಹೊಬಾರ್ಟ್ ಕಡೆ ಹೋಯಿತು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.